ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಹೂವಿನ ಗಿಡವನ್ನು ತೋರಿಸ್ತೇನೆ. ಹೆಚ್ಚಿನವರಿಗೆಲ್ಲ ಪರಿಚಯ ಇರ್ಬೋದು. ಯಾವುದು ಅಂತ ಹೇಳಿದರೆ ಇದು ಕೇಪಳ ಗಿಡ. ಇದು ಎಲ್ಲಿದೆ ನೋಡಿ, ನನ್ನ ಅಡಿಕೆ ಮರದ ಬೇರುಗಳ ಎಡೆಯಲ್ಲಿದೆ ನೋಡಿ, ಕಾಣ್ಬೋದು ನಿಮಗೆ. ನೈಸರ್ಗಿಕವಾಗಿ ಬಂದಿರುವಂಥದ್ದು ನೋಡಿ, ಅಂದರೆ ಕಾಡು ಗಿಡಗಳು ನೋಡಿ, ಇದೆಲ್ಲ ಕೇಪಳ ಗಿಡ. ಹಾಗೆಯೇ ನೋಡಿ ಸ್ನೇಹಿತರೆ, ಈ ಅಡಿಕೆ ಮರವನ್ನು ನೋಡಿದರೆ ನಿಮಗೆ ಇಲ್ಲಿ ಕರಿಮೆಣಸು ಬಳ್ಳಿಯನ್ನು ಹಬ್ಬಿಸಿದ್ದು ನಿಮಗೆ ಕಾಣಬಹುದು. ಆದರೆ ನಿಮಗೆ ಒಂದು ವಿಷಯ ಗೊತ್ತಾ, ಇದು ನೀವು ನೆಡುವಂತಹ ಹೈಬ್ರಿಡ್ ಕರಿಮೆಣಸಲ್ಲ. ಇದು ಹಕ್ಕಿಗಳು ಕಾಡಿನಿಂದ ತಂದಂತಹ ಕಾಡು ಕರಿಮೆಣಸಿನ ಗಿಡ ಸ್ನೇಹಿತರೆ. ಇದು ಕಾಡಿನಲ್ಲಿ ನಿಮಗೆ ಎಲ್ಲಿ ಬೇಕಾದಷ್ಟು ನೋಡಲಿಕ್ಕೆ ಸಿಗ್ತದೆ. ಆದರೆ ಇಲ್ಲಿಯೂ ಅಡಿಕೆ ತೋಟದಲ್ಲಿ ಅಥವಾ ಅಡಿಕೆ ಗಿಡದಲ್ಲಿ ನಿಮಗೆ ಕಾಣುವಂಥ ಸಾಧ್ಯತೆ ತೀರಾ ಕಡಿಮೆ. ಹಾಗಾಗಿ ಇದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿರುವಂತಹ ಕಾಡು ಕರಿಮೆಣಸಿನ ಬಳ್ಳಿ ನೋಡಿ. ಇಲ್ಲಿ ಒಂದು ರೀತಿಯ ಹೂವು ಬಂದಿದೆ ನೋಡಿ, ಎಷ್ಟು ಸುಂದರವಾಗಿ ಕಾಣ್ತದೆ ಅಂತ ನೋಡಿ. ಇದು ಕೂಡ ಕಾಡು ಗಿಡ, ಯಾವುದೇ ರೀತಿಯಲ್ಲಿ ನಾಟಿ ಮಾಡಿದಂಥ ಗಿಡ ಅಲ್ಲ. ಇದು ಕೂಡ ಕಾಡು ಗಿಡ. ಅಂದರೆ ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ್ದೇನಂತ ಹೇಳಿದರೆ ನೋಡಿ, ಬೇಕಾದಷ್ಟು ಕಾಡು ಗಿಡಗಳು, ಕಾಡು ಬಳ್ಳಿಗಳೆಲ್ಲ ಇದೆ. ಇಲ್ಲಿ ಅಡಿಕೆ ಮರ ಇದೆ ನೋಡಿ. ವಿವಿಧ ರೀತಿಯ ಗಿಡಗಳು, ಕಾಡು ಗಿಡಗಳು ಅಂತ ಹೇಳ್ಬೋದು. ಅಂದರೆ ಕಳೆಗಳು ಅಂತಲೂ ಹೇಳ್ಬೋದು ಸ್ನೇಹಿತರೆ. ನೋಡಿ, ವಿವಿಧ ರೀತಿಯ ಕಳೆ ಗಿಡಗಳು, ಒಂದಕ್ಕಿಂತ ಒಂದು ವಿಭಿನ್ನವಾಗಿರುವಂಥ ಗಿಡಗಳು ಇಲ್ಲೇ ಇರುವುದು ಸ್ನೇಹಿತರೆ. ನಮ್ಮ ಮಣ್ಣಿನ ಆರೋಗ್ಯದ ಗುಟ್ಟು ಅಂತ ಹೇಳ್ಬೋದು. ಅಂದರೆ ನಮ್ಮ ತೋಟದಲ್ಲಿ ವಿವಿಧ ರೀತಿಯ ಕಳೆಗಳು ಇದ್ರೇ ನಮ್ಮ ಜಮೀನಿನ ಮಣ್ಣಿನ ಆರೋಗ್ಯ ಹೆಚ್ಚಾಗುವುದು. ಕಾರಣ ಏನು? ಪ್ರತಿಯೊಂದು ಕಳೆ ಗಿಡದಲ್ಲೂ ಕೂಡ ವಿಭಿನ್ನ ರೀತಿಯ ಎಲೆಗಳಿರ್ತದೆ, ವಿಭಿನ್ನ ರೀತಿಯಾದಂತಹ ಒಂದು ಔಷಧೀಯ ಗುಣಗಳು ಕೂಡ ಇದೆ ಅಂತ ಹೇಳ್ಬೋದು. ಅಥವಾ ಅದರಲ್ಲಿರುವ ಎಲೆಗಳಲ್ಲಿ ವಿಭಿನ್ನ ರೀತಿಯ ಪೋಷಕಾಂಶಗಳಿದೆ ಅಂತ ಹೇಳ್ಬೋದು. ಅಂದರೆ ಒಂದೇ ಜಾತಿಯ ಕಳೆ ಗಿಡಗಳು ಇರುವುದಕ್ಕಿಂತ ಅಥವಾ ಒಂದೇ ರೀತಿಯ ಗಿಡಗಳು ಅಡಿಕೆ ತೋಟದ ಒಳಗಡೆ ಇರುವುದಕ್ಕಿಂತ ವಿಭಿನ್ನ ರೀತಿಯ ಗಿಡಗಳಿದ್ದರೆ ಮಣ್ಣಿನ ಪೋಷಕಾಂಶದಲ್ಲೂ ಕೂಡ ಎಲ್ಲ ರೀತಿಯ ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಇರ್ತದೆ ಅಂತ ಲೆಕ್ಕ. ಅಂದರೆ ನಮ್ಮ ಅಡಿಕೆ ತೋಟದ ಮಣ್ಣಿನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಇರಬೇಕಾಗ್ತದೆ. ಅಷ್ಟೇ ಅಲ್ಲದೆ ಲಘು ಪೋಷಕಾಂಶ ಅಂತ ಇರ್ತದೆ, ಅದು ಕೂಡ ಸಣ್ಣ ಪ್ರಮಾಣದಲ್ಲಿ ಇರಬೇಕಾಗ್ತದೆ. ಅದನ್ನು ನಾವು ಏನು ಮಾಡಬೇಕಾಗ್ತದೆ, ಹೆಚ್ಚಿನವರು ಈ ಕಳೆಯನ್ನು ಎಲ್ಲ ತೆಗೆಯುವವರು ತೋಟದಲ್ಲಿ ರಾಸಾಯನಿಕ ಗೊಬ್ಬರದ ಮುಖಾಂತರವೋ ಸಾವಯವ ಗೊಬ್ಬರದ ಮುಖಾಂತರ ಕೊಡಬೇಕಾಗ್ತದೆ. ಆದರೆ ಏರುಪೇರು ಆಗುವುದು ಹೇಗೆ ಅಂತ ಹೇಳಿದರೆ, ಹೆಚ್ಚಿನವರು ಸಾವಯವ ಗೊಬ್ಬರ ಕೊಟ್ಟಾಗ ಅದರ ಪ್ರಮಾಣ ಅಡಿಕೆ ತೋಟದ ಅಡಿಕೆ ಮರಗಳಿಗೆ ಲಭ್ಯತೆ ಆಗೋದು ಬರೀ ಕಡಿಮೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಕೆಲವು ಪ್ರಾಣಿಗಳ ತ್ಯಾಜ್ಯಗಳನ್ನೇ ನಾವು ಗೊಬ್ಬರ ಅಂತ ಕೊಡ್ತಾ ಇರೋದು. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ನೈಸರ್ಗಿಕವಾಗಿ ಬಂದ ಗಿಡಗಳನ್ನು ನೋಡಿ, ಇಲ್ಲಿ ಒಂದು ಯಾವುದೋ ಒಂದು ರೀತಿಯ ಹೂವು ಬಂದಿದೆ ನೋಡಿ, ಕಾಣ್ಬೋದು ನಿಮಗೆ. ಕಳೆಯ ಗಿಡಗಳು ಈ ಹೂವಿನಲ್ಲಿ ಅಥವಾ ಇದರಲ್ಲಿರುವಂಥ ಎಲೆಗಳಲ್ಲಿ, ಗಿಡದ ಎಲೆಗಳಲ್ಲಿ ಬೇಕಾದಂತಹ ಪೋಷಕಾಂಶಗಳೆಲ್ಲ ಇರುವಾಗ ನಮ್ಮ ಜಮೀನಿಗೆ ಅದರ ಎಲೆಗಳು ಬಿದ್ದಾಗ ಆ ಮಣ್ಣಿನಲ್ಲಿರುವಂತಹ ಜೀವಿಗಳಿಗೆ ವಿವಿಧ ರೀತಿಯ ಒಂದು ಆಹಾರ ಸಿಕ್ಕಿದಂತಾಗ್ತದೆ. ಅಷ್ಟೇ ಅಲ್ಲದೆ ಆ ಜೀವಿಗಳಿಗೆ ವಿವಿಧ ರೀತಿಯ ಪೋಷಕಾಂಶ ಸಿಕ್ಕಿದಂತಾಗ್ತದೆ. ಆ ಜೀವಿಗಳು ಮತ್ತು ಈ ಮಣ್ಣಿನಲ್ಲಿ, ಈ ಜಮೀನಿನಲ್ಲಿರುವಂತಹ ಎಲೆಗಳು, ಕಸಕಡ್ಡಿಗಳು ಎಲ್ಲವೂ ಸೇರಿ ನಮ್ಮ ಜಮೀನಿನಲ್ಲಿರುವಂಥ ಮಣ್ಣು ಅತಿ ಉತ್ಕೃಷ್ಟ ದರ್ಜೆಯಲ್ಲಿರ್ತದೆ ಅಂತ ಹೇಳ್ಬೋದು. ನಾವು ಈ ಕಳೆಗಳನ್ನು ಬರಲಿಕ್ಕೆ ಬಿಡದಿದ್ದರೆ ಈ ರೀತಿಯ ಹೂವಾಗುವಂಥ ಗಿಡಗಳು ಬರುವುದೆಲ್ಲಿಂದ? ಇಲ್ಲಿ ನನಗೆ ಈ ರೀತಿಯ ಕೇಪಳ ಹೂ ಬರಲಿಕ್ಕಿತ್ತ ಹೇಳಿ ನೀವು ಸ್ನೇಹಿತರೆ. ಈ ಕೇಪಳದ ಹೂವಿನಲ್ಲಿ ಎಷ್ಟೋ ಜೀವಿಗಳಿಗೆ ಒಂದು ಔಷಧೀಯ ಗುಣ ಇರಬಹುದು, ಎಷ್ಟೋ ಜೀವಿಗಳಿಗೆ ಅದೊಂದು ಆಹಾರ ಆಗಿರ್ಬೋದು, ಅದು ಕೂಡ ವಿಭಿನ್ನ ಆಹಾರ. ಅಂದರೆ ಇಲ್ಲಿ ಇಷ್ಟೇ ಸ್ನೇಹಿತರೆ, ಕಳೆಯನ್ನು ಬಿಡಬೇಕಾಗ್ತದೆ, ಒಂದು ನಿರ್ದಿಷ್ಟ ಹಂತದವರೆಗೆ ಬಿಡಬೇಕಾಗ್ತದೆ. ನೋಡಿ, ಈಗ ಕೇವಲ ಎಳೆಯ ಅಡಿಕೆಗಳಿದೆ ಹೊರತು ಅಡಿಕೆ ಮರದಲ್ಲಿ ಯಾವುದೇ ರೀತಿಯಲ್ಲೂ ಕೊಯ್ಲು ಮಾಡುವಂಥ ರೀತಿಯ ಅಡಿಕೆ ಇಲ್ಲ ನೋಡಿ, ಕಾಣ್ಬೋದು ನಿಮಗೆ. ಹೀಗಿರುವಾಗ ನಾವು ಈಗ ಕಳೆಯನ್ನು ಯಾಕೆ ತೆಗಿಬೇಕು? ನಮಗೆ ತೋಟದಲ್ಲಿ ಏನು ಕೆಲಸ? ಬಿಡುವ ಸ್ನೇಹಿತರೆ, ಕಳೆಯನ್ನು ಬಂದದನ್ನೆಲ್ಲ ಹಾಗೆಯೇ ಬೆಳವಣಿಗೆ ಆಗಲಿಕ್ಕೆ ಬಿಡುವ. ಹೀಗೆ ಬಿಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ, ಕಳೆಗಳು ಅತ್ಯುತ್ಕೃಷ್ಟವಾಗಿ ಬೆಳೆಯುತ್ತದೆ. ಆ ಕಳೆಗಳ ಎಲೆಗಳು ಜಮೀನಿಗೆ ಬೀಳ್ತದೆ. ಕಳೆಗಳ ಎಲೆಗಳು ಬಿದ್ದಾಗ ನಮ್ಮ ಜಮೀನಿನಲ್ಲಿರುವ ಜೀವಿಗಳು ಅದನ್ನು ಖುಷಿಯಿಂದ ತಿಂತದೆ. ನಿಜವಾಗಿ ಆಗ ನಮ್ಮ ಗೊಬ್ಬರ ಆಗುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ಜೀವಿಗಳು ಬರಬೇಕು, ಮೊದಲು ನಮ್ಮ ತೋಟದಲ್ಲಿ ಜೀವಿಗಳಿರಬೇಕು. ನಾವು ರಾಸಾಯನಿಕ ಗೊಬ್ಬರ ಹಾಕಿ ಹಾಳು ಮುಳ್ಳನ್ನೆಲ್ಲ ತೋಟಕ್ಕೆ ಹಾಕಿ ನಮ್ಮ ತೋಟದಲ್ಲಿ ಜೀವಿಗಳೇ ಇಲ್ಲದಿದ್ದರೆ ಮತ್ತು ನಾವು ಕಳೆಯನ್ನು ಬೆಳೆಸಿ ಕೂಡ ಏನೂ ಲಾಭ ಇಲ್ಲ ನೋಡಿ. ನಾನು ಕಳೆಯನ್ನು ಬೆಳೆಸಿ ಆಮೇಲೆ ಇದಕ್ಕೆ ರಾಸಾಯನಿಕ ಗೊಬ್ಬರವನ್ನು ಹಾಕಿಬಿಟ್ರೆ ಜೀವಿಗಳೆಲ್ಲಿರ್ತದೆ?
ಮತ್ತು ಈ ಕಳೆಯ ಎಲೆಗಳನ್ನು ತಿನ್ನಲಿಕ್ಕೆ ಜೀವಿಗಳಿಲ್ಲದಿದ್ದರೆ ಗೊಬ್ಬರ ಹೇಗೆ ಆಗೋದು? ತುಂಬ ಅಡಿಕೆ ಕೃಷಿಕರು ಹೇಳುವುದನ್ನು ನಾನು ಕೇಳಿದ್ದೇನೆ. ವರ್ಷ ಹೋದಂತೆಲ್ಲ ಅವರ ತೋಟದಲ್ಲಿ ಇಳುವರಿ ಕಡಿಮೆ ಆಗ್ತಾನೇ ಇರ್ತದೆ ವರ್ಷದಿಂದ ವರ್ಷಕ್ಕೆ. ನೋಡಿ, ಈ ಗಿಡವನ್ನು ತೋರಿಸೆ ನಿಮಗೆ. ಇದರಲ್ಲಿ ಕಳೆದ ವರ್ಷ ಕೂಡ ಉತ್ತಮ ಇಳುವರಿ ಇತ್ತು. ನೋಡಿ, ಈ ಗಿಡದಲ್ಲೂ ಇತ್ತು. ನೋಡಿ, ಈ ಗಿಡದಲ್ಲೂ ಇದೆ ಈಗಲೂ ಬರುವ ವರ್ಷಕ್ಕೆ. ನೋಡಿ, ಈ ಗಿಡದಲ್ಲೂ ಇದೆ. ಎಲ್ಲ ಗಿಡದಲ್ಲೂ ಸಾಧಾರಣವಾಗಿ 80% ಗಿಡದಲ್ಲಿ ಇನ್ನು ಬರುವ ವರ್ಷಕ್ಕೂ ಇಳುವರಿ ಕಾಣ್ತಾ ಇದೆ. ಅದು ನನಗೆ ಬೇರೆ ಬೇರೆ ಕಾರಣಗಳಿಂದ ಉದುರಿ ಹೋಗ್ಬೋದು, ಇನ್ನು ಮುಂದೆ ರೋಗ ಬರ್ಬೋದು, ಅದು ಬೇರೆ ವಿಷಯ. ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ನಿರೀಕ್ಷೆ ಇಟ್ಟುಕೊಳ್ಳಿಕ್ಕಿಲ್ಲ. ಆದರೆ ಸ್ನೇಹಿತರೆ, ಇಲ್ಲಿ ಯಾಕೆ ಮುಂದಿನ ವರ್ಷದ ಇಳುವರಿ ಈಗಲೂ ಕಾಣ್ತದೆ ಅಂತ ಹೇಳಿದರೆ, ಮಣ್ಣಿನಲ್ಲಿ ಈ ಅಡಿಕೆ ಗಿಡಗಳಿಗೆ ಬೇಕಾಗುವಷ್ಟು ಪೋಷಕಾಂಶ ನಿರಂತರವಾಗಿ ಸಿಗ್ತಾ ಇರ್ತದೆ. ನನಗೆ ಇಲ್ಲಿ ಗೊಬ್ಬರ ಹಾಕಬೇಕಂತ ಅಗತ್ಯನೇ ಬರೋದಿಲ್ಲ. ಯಾಕಂತ ಹೇಳಿದರೆ ಯಾವಾಗಲೂ ಅಡಿಕೆ ಗಿಡಗಳು ಬೆಳವಣಿಗೆ ಆಗ್ತಲೇ ಇರ್ತದೆ. ಅದರ ಬೇರುಗಳು ಗೊಬ್ಬರವನ್ನು ಹೀರಿಕೊಂಡೇ ಇರ್ತದೆ. ಅದಕ್ಕೆ ಅದೇ ಕೆಲಸ ಅಲ್ವಾ. 365 ದಿನದಲ್ಲಿ 24 ಗಂಟೆ ಕೂಡ ಗೊಬ್ಬರವನ್ನು ಹೀರಿಕೊಂಡು ಬೆಳವಣಿಗೆ ಆಗ್ತಲೇ ಇರ್ತದೆ. ಆದರೆ ನೀವೇನು ಮಾಡೋದು? ಕಳೆಯನ್ನೆಲ್ಲ ತೆಗೆದ ತೋಟದಲ್ಲಿ, ಕ್ಲೀನಾಗಿಟ್ಟಂಥ ತೋಟದಲ್ಲಿ ನೀವು ಹಾಕಿದ ಗೊಬ್ಬರವನ್ನು ಮಾತ್ರ ಅದು ಅವಲಂಬಿಸಿ ಬೆಳಿಬೇಕಾಗ್ತದೆ. ಹೇಗೆ ಸಾಕಾ ಅದು? ಅದಕ್ಕೆ ಆಹಾರ ಸಾಕಾ? ನೀವು ಆಲೋಚನೆ ಮಾಡಿ. ವರ್ಷದಲ್ಲಿ 1-2 ಸಲ ನೀವು ಗೊಬ್ಬರವನ್ನು ಹಾಕಿ ನಮಗೆ ಗೋಣಿ ಅಡಿಕೆ ಸಿಗಬೇಕಂತ ಹೇಳಿದರೆ ಆಗ್ತದಾ? ನೀವು ಆಲೋಚನೆ ಮಾಡಿ ಸ್ನೇಹಿತರೆ. ಇಲ್ಲಿ ವಿಷಯ ಇಷ್ಟೇ, ನಮ್ಮ ಜಮೀನಿನಲ್ಲಿ ನಿರಂತರವಾಗಿ ಗೊಬ್ಬರ ಇರಬೇಕಾದ್ರೆ ಆದಷ್ಟು ನಾವು ಕಳೆಯನ್ನು ಪದೇ ತೆಗೆಯೋದನ್ನು ಬಿಟ್ಟು ಬಿಡಬೇಕು. ಈ ಅಡಿಕೆ ಕೊಯ್ಲು ಬರುವುದೇ ಒಂದು 2-3 ತಿಂಗಳು ಮಾತ್ರ. ಆ ಸಮಯದಲ್ಲಿ ಬೇಕಾದರೆ ಒಂದು ನಿಯಂತ್ರಣ ಮಾಡಿ ಬಿಡುವ, ಒಂದು 2-3 ಇಂಚು ಬಿಟ್ಟು ಕಳೆಯನ್ನು ತೆಗೆಯುವ. ಹಾಗಾದಾಗ ನಮಗೆ ಅಡಿಕೆ ಹೆಕ್ಕಲಿಕ್ಕೂ ಸುಲಭ ಆಗ್ತದೆ, ಎಲ್ಲವೂ ಸುಲಭ ಆಗ್ತದೆ. ಈಗ ಏನೂ ಅಡಿಕೆ ಹೆಕ್ಕಲಿಕ್ಕೆಲ್ಲ ಏನೂ ಇಲ್ಲದಿದ್ರೂ ಕೂಡ ನಾವು ಪದೇ ನಮಗೆ ಕಳೆಯನ್ನೇ ತೆಗಿತಾ ನಿರಂತರವಾಗಿದ್ದರೆ ನಮ್ಮ ಜಮೀನಿನಲ್ಲಿರುವ ಜೀವಿಗಳಿಗೆ ಆಹಾರ ಎಲ್ಲಿಂದ ಸಿಗಬೇಕು? ಅಥವಾ ನೀವು ರಾಸಾಯನಿಕ ಗೊಬ್ಬರ ಹಾಕಿದಾಗ ಆ ಜೀವಿಗಳು ಬದುಕುವುದಾದರೂ ಹೇಗೆ? ಇಲ್ಲಿ 2 ವಿಷಯ ಬರ್ತದೆ ಸ್ನೇಹಿತರೆ. ಹಾಗಾಗಿ ಅಂಥವರ ತೋಟ ಏನಾಗ್ತದೆ, ಮಣ್ಣಿನಲ್ಲಿ ಏನು ಪೋಷಕಾಂಶ ಇರುವುದಿಲ್ಲ. ಹಾಗಾಗಿ ಏನಾಗ್ತದೆ, ವರ್ಷ ಹೋದಂತೆಲ್ಲ ಅವರ ಅಡಿಕೆ ಗಿಡಗಳು ಸೊರಗ್ತಾ ಬರ್ತದೆ ಸ್ನೇಹಿತರೆ, ವೀಕ್ ಆಗ್ತದೆ, ಸಪೂರಾಗ್ತದೆ. ಮತ್ತು ಅಡಿಕೆ ಇಳುವರಿ ಕುಸಿತ ಆಗ್ತಾ ಬರ್ತದೆ ವರ್ಷದಿಂದ ವರ್ಷಕ್ಕೆ. ಮತ್ತು ಅವರು ಏನೇ ಗೊಬ್ಬರ ಕೊಟ್ಟರು ಕೂಡ ಅಲ್ಲಿ ಯಾವುದೇ ಪೋಷಕಾಂಶದ ಸಮತೋಲನ ಇರುವುದಿಲ್ಲ. ಅಂದರೆ ನೀವು ಮಣ್ಣಿನಲ್ಲಿ ಏನೂ ಇರುವುದಿಲ್ಲ. ನೀವು ಕೇವಲ ಒಂದು ಅರ್ಧ ಕೆಜಿಯ 1 ಕೆಜಿಯ ರಾಸಾಯನಿಕ ಗೊಬ್ಬರನೋ ಅಥವಾ 1 ಬಟ್ಟಿ ಕೋಳಿ ಗೊಬ್ಬರನೋ ಆಡಿನ ಹೆಕ್ಕಿಯನ್ನು ಕೊಟ್ಟರು ಕೂಡ ಅದನ್ನು ತಿನ್ನಲಿಕ್ಕೆ ಜೀವಿಗಳೂ ಇಲ್ಲ. ಮತ್ತು ಆ ರಾಸಾಯನಿಕ ಗೊಬ್ಬರವನ್ನು ಹೀರಿಕೊಳ್ಳಲಿಕ್ಕೆ ಆ ಮರಗಳಿಗೆ ಶಕ್ತಿ ಕೂಡ ಇರುವುದಿಲ್ಲ. ಅಂದರೆ ನಾವು ಯಾವುದೇ ಒಂದು ಕೃಷಿ ಮಾಡಿದರೂ ಅದರಲ್ಲಿ ನಿರಂತರವಾಗಿ ಯಶಸ್ಸನ್ನು ಕಾಣಬೇಕಾದ್ರೆ ಮಣ್ಣಿನಲ್ಲಿ ಪೋಷಕಾಂಶ ನಿರಂತರ ಬೇಕು. ಈಗ ನನ್ನ ಈ ಜಮೀನಿನಲ್ಲಿ ನೀವು ಯಾವುದೇ ಭಾಗದಲ್ಲಿ ಹೋಗಿ ನೋಡಿದ್ರೂ ಕೂಡ ಇಲ್ಲಿ ಗೊಬ್ಬರ ಇಲ್ಲ ಅಂತ ಹೇಳುವ ಜಾಗ ಇಲ್ಲ ಸ್ನೇಹಿತರೆ. ಪ್ರತಿ ಇಂಚಿಂಚಲ್ಲೂ ನೀವು ಯಾವುದೇ ಜಾಗವನ್ನು ಇಲ್ಲಿ ನೋಡಿ, ಕೈ ಹಾಕಿ, ಆ ಜಾಗದಲ್ಲಿ ನಿಮಗೆ ರಾಶಿ ಗೊಬ್ಬರ ಸಿಗ್ತಾಯಿದೆ. ನಾನು ಹಾಕಿದ್ದೇನಾ? ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಿರೋದೇನು, ನಾನು ಇದಕ್ಕೆ ಗೊಬ್ಬರನೇ ಹಾಕಲಿಲ್ಲ ಅಂತ. ಆದರೆ ಮಣ್ಣಿನಲ್ಲಿ ಬೇಕಾದಷ್ಟು ಗೊಬ್ಬರ ಇದೆ. ಅಂದರೆ ಇದರ ಅರ್ಥ ಏನಂತ ಹೇಳಿದರೆ, ನಾವೇನೂ ಮಾಡಲಿಕ್ಕಿಲ್ಲ, ಎಲ್ಲವನ್ನು ಪ್ರಕೃತಿ ಮಾಡ್ತದೆ. ನಾವೇನು ಮಾಡಬೇಕಾದಂತ ಹೇಳಿದರೆ, ನಾವು ಪ್ರಕೃತಿಯಲ್ಲಿ ಅದರ ಕೆಲಸವನ್ನು ಅದರ ಪಾಡಿಗೆ ಮಾಡಲಿಕ್ಕೆ ಬಿಟ್ಟು ನೆಮ್ಮದಿಯಾಗಿ ಮನೆಯಲ್ಲಿ ಕುಳಿತರೆ ಸಾಕು, ಅಷ್ಟೇ ಸ್ನೇಹಿತರೆ. ಅದಕ್ಕಿಂತ ಹೆಚ್ಚಿನದು ನಾವೇನು ಮಾಡಲಿಕ್ಕಿಲ್ಲ. ಇಲ್ಲಿ ಅಡಿಕೆ ಕೃಷಿ ಅಂತ ಅಥವಾ ಯಾವುದೇ ಕೃಷಿ ಇರಲಿ, ನಾವು ಮನುಷ್ಯರು ಮಾಡಬೇಕಾದ್ದೇನು, ಕೇವಲ ನಾಟಿ ಮಾಡೋದು 1ನೇದ್ದು, ಅದು ಮಾಡಲೇಬೇಕು. 2ನೇದು ನೀರಾವರಿ ವ್ಯವಸ್ಥೆಯನ್ನು ಸಣ್ಣ ಮಟ್ಟಿಗೆ ಕೊಡಬೇಕಾದ್ದು. ಅದು ಯಾವುದಕ್ಕೆ? ನಮ್ಮ ಜಮೀನಿನಲ್ಲಿರುವ ಜೀವಿಗಳಿಗೆ. ಅದು ಜೀವಿಗಳು, ಅದಕ್ಕೆ ನೇರವಾಗಿ ನೀರು ಬೇಕು. ಅಡಿಕೆ ಗಿಡಗಳಿಗೆ ನೇರವಾಗಿ ನೀರು ಬೇಡ. ಬೇರುಗಳು ಭೂಮಿಯಿಂದ ಆವಿಯಾಗುವ ನೀರನ್ನು ಹೀರಿಕೊಂಡು ಬದುಕ್ತದೆ. ಆದರೆ ಜೀವಿಗಳು, ಈಗ ನಮಗೆ ಭೂಮಿಯಿಂದ ಆವಿಯಾಗುವ ನೀರನ್ನು ಕುಡಿದು ಬದುಕಲಿಕ್ಕೆ ಆಗೋದಿಲ್ಲ, ನಮಗೆ ನೇರವಾಗಿ ನೀರು ಬೇಕು. ಹಾಗೆಯೇ ನಮ್ಮ ಜಮೀನಿನಲ್ಲಿರುವ ಜೀವಿಗಳಿಗೆ ನೇರವಾಗಿ ನೀರು ಬೇಕಾದ ಕಾರಣ ನಾವು ನೀರನ್ನು ಕೊಡಲೇಬೇಕಾಗ್ತದೆ, ಅದು ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ. ನನ್ನ ಜಮೀನಿನಲ್ಲಿ ನೋಡಿ, ಈ ಯಾವ ಜಾಗದಲ್ಲೂ ಗೊಬ್ಬರ ಇದೆ ಅಂತ ಹೇಳಿದ್ದೇನೆ. ನಾನು ಈ ಜಾಗವನ್ನೇ ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲಿ ಅಡಿಕೆಯ ಸೋಗೆಗಳು ಬಿದ್ದಿದೆ ನೋಡಿ, ಗಮನಿಸಿ ನೀವು ನೋಡಿ. ನೋಡಿ ಎಷ್ಟು ನಾನು ಕೈಯಲ್ಲಿ ಬಗ್ಗಿದ್ರೂ ಗೊಬ್ಬರ ಅಡಿಯಿಂದ ಬರ್ತಾನೇ ಇದೆ. ನೋಡಿ ನೋಡಿ, ಗಮನಿಸಿದರೆ ನೀವು. ಅಂದರೆ ಇದರ ಅರ್ಥ ಏನಂತ ಹೇಳಿದರೆ ಸ್ನೇಹಿತರೆ, ನಾವೇನು ಗೊಬ್ಬರ ಹಾಕುವಂಥ ಅಗತ್ಯನೇ ಇಲ್ಲ. ನಾವು ಹಾಕುವಂಥ ಗೊಬ್ಬರ ಅಡಿಕೆ ಗಿಡಕ್ಕೆ ಲೆಕ್ಕಕ್ಕೂ ಇಲ್ಲ ಸ್ನೇಹಿತರೆ. ಅಂದರೆ ಇಷ್ಟು ದೊಡ್ಡ ಅಡಿಕೆ ಮರಗಳೆಲ್ಲ ನಾವೇ 50-60 kg ಅವರು ದಿನಕ್ಕೆ 2 kg ತಿಂತೇವೆ, ದಿನಕ್ಕೆ 2 kg ತಿಂತೇವೆ. ವರ್ಷಕ್ಕೆ ಅದು ಒಂದು 6-7 ಕ್ವಿಂಟಲ್ ಆಗ್ತದೆ.
ನಾವು ಮನುಷ್ಯರು ತಿನ್ನುವ ಒಂದು ಆಹಾರ ಪದಾರ್ಥಗಳು. ಅಂದರೆ ನಾವು ಯಾವುದೇ ಉದ್ದಾಗಲಿಕ್ಕಿಲ್ಲ, ಯಾವುದೇ ಕಾಯಿ ಬಿಡಲಿಕ್ಕಿಲ್ಲ. ಆದರೆ ಈ ಅಡಿಕೆ ಮರಗಳು ವರ್ಷ ಹೋದಂತೆಲ್ಲ ಉದ್ದಾಗ್ತಲೇ ಇರ್ತದೆ. ನಮಗೆ ಕಿಲಗಟ್ಟಲೆ ಅಡಿಕೆಯನ್ನು ಕೊಡಬೇಕಾಗ್ತದೆ. ಅದಕ್ಕೆ ನಾವು ವರ್ಷಕ್ಕೆ ಕೊಡೋದು ಎಷ್ಟು kg? 1 kg ರಾಸಾಯನಿಕ ಗೊಬ್ಬರ, ಒಂದು 4-5 kg ಪ್ರಾಣಿಗಳ ತ್ಯಾಜ್ಯಗಳನ್ನು. ನಾವು 7 ಕ್ವಿಂಟಲ್ ತಿಂತೇವೆ ಹೆಚ್ಚು ಕಡಿಮೆ. ಕೆಲವರು 10 ಕ್ವಿಂಟಲ್ ತಿನ್ಬೋದು, ಅದು ಬೇರೆ ವಿಷಯ. ಆದರೆ ನಾವು ಯಾವುದೇ ಬೆಳವಣಿಗೆ ಆಗಲಿಕ್ಕಿಲ್ಲ. ನಮ್ಮ ಬೆಳವಣಿಗೆ 18 ವರ್ಷಕ್ಕೆ ಮುಗಿದೋಗಿದೆ. ಯಾವುದೇ ಕಾಯಿ ಬಿಡಲಿಕ್ಕಿಲ್ಲ. ಕೇವಲ ಇದ್ದಾಗೆ ಇರಲಿಕ್ಕೇ ನಾವು 7-8 ಕ್ವಿಂಟಲ್ ತಿನ್ನುವಾಗ ಈ ರೀತಿಯ ಅಡಿಕೆ ಗಿಡಗಳು ಸಾಕಷ್ಟು ಬೆಳವಣಿಗೆಯಾಗಿ ನಮಗೆ ರಾಶಿ ಅಡಿಕೆಯನ್ನು ಕೊಡಬೇಕಾದ್ರೆ ಅದಕ್ಕೆ ದಿನಾಲೂ ಆಹಾರ ಬೇಕಲ್ವ? ನಾವು ತಿನ್ನುವುದಿಲ್ವ ದಿನಾಲೂ ಆಹಾರ? ನೀವು ವರ್ಷಕ್ಕೆ 1-2 ಸಲ ಗೊಬ್ಬರ ಕೊಟ್ಟರೆ ಸಾಕಾಗ್ತದೆ ಸ್ನೇಹಿತರೆ. ನೀವೇ ಆಲೋಚನೆ ಮಾಡಿ. ಅಂದರೆ ಇಲ್ಲಿ ಇರುವಂಥದ್ದು ಏನಂತ ಹೇಳಿದರೆ, ನಾವೇನು ಮಾಡಲಿಕ್ಕಿಲ್ಲ. ಈ ವಿಷಯವನ್ನು ಯಾರೂ ತಿಳ್ಕೊಂಡಿಲ್ಲ ಅಷ್ಟರವರೆಗೆ, ಅಷ್ಟೇ ಆದ್ದು. ಅಂದರೆ ಇದಕ್ಕೆ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳ್ತಾರೆ ಅಷ್ಟೇ. ಯಾಕಂತ ಹೇಳಿದರೆ ಇದಕ್ಕೆ ಏನು ನಾವು ಖರ್ಚು ಮಾಡಲಿಕ್ಕಿಲ್ಲ, ಹಾಗಾಗಿ ಶೂನ್ಯ ಬಂಡವಾಳ ಅಂತ. ಆದರೆ ಜನರಲ್ಲಿ ತಪ್ಪು ತಿಳುವಳಿಕೆ ಏನಂತ ಹೇಳಿದರೆ, ಈ ಕಳೆಗಳು ಇದ್ರೇ ಅಥವಾ ಈ ಬೇರೆ ಬೇರೆ ಗಿಡಗಳಿದ್ರೇ ನಮ್ಮ ಮಣ್ಣಿನಲ್ಲಿರೋ ಗೊಬ್ಬರವನ್ನು ಅದೇ ತಿಂತದೆ ಅಂತ ತಪ್ಪು ತಿಳುವಳಿಕೆ ಇದ್ದರೆ ಮತ್ತೇನು ಮಾಡಲಿಕ್ಕೆ ಆಗ್ತದೆ? ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋದ ಉದ್ದೇಶ ಇಷ್ಟೇ ಸ್ನೇಹಿತರೆ. ನೀವು ಏನೂ ಮಾಡಬೇಕಾಗಿಲ್ಲ, ಕೇವಲ ಅಡಿಕೆ ಗಿಡಗಳನ್ನು ನೆಟ್ಟು ಮನೆಯಲ್ಲಿ ಹೊತ್ತಿಗೆ ಕೂತ್ರೆ ಆಯಿತು. ಆದರೆ ಹಿರಿಯರು ಹೇಳೋದು ಹೇಗೆ? ಅಡಿಕೆ ತೋಟ ಅಂತ ಹೇಳಿದರೆ ಅದನ್ನು ಸಾಕಬೇಕು, ದಿನಾಲೂ ತೋಟಕ್ಕೆ ಹೋಗಬೇಕು, ಅದನ್ನು ನಾವು ಮಕ್ಕಳಾಗಿ ನೋಡಿಕೊಳ್ಬೇಕಂತ. ಹೀಗೆ ಮಾಡಿದರೆ ನಮ್ಮ ತೋಟ ಎಡವಟ್ಟಾಗೋದು. ನಾವು ಮಾಡಬೇಕಾದಿಷ್ಟೇ, ಅಡಿಕೆ ತೋಟವನ್ನು ಅದರ ಪಾಡಿಗೆ ಅದನ್ನು ಬಿಟ್ಟರೆ ನಮ್ಮ ಜಮೀನಲ್ಲಿರುವ ಜೀವಿಗಳು ಸೃಷ್ಟಿಯಾಗಿ ಬದುಕಿ ಅಲ್ಲಿ ಅದು ಅಡಿಕೆ ಗಿಡವನ್ನು ಸಾಕ್ತದೆ. ಆ ಅಡಿಕೆ ಗಿಡ ನಮ್ಮನ್ನು ಸಾಕ್ತದೆ. ಇಷ್ಟೇ ಸ್ನೇಹಿತರೆ. ಇಲ್ಲಿ ನೀವು ಮಾಡೋದಕ್ಕೂ ನಾನು ಮಾಡೋದಕ್ಕೂ ವ್ಯತ್ಯಾಸ ಇಷ್ಟೇ. ಇಲ್ಲಿ ನನ್ನನ್ನು ಅಡಿಕೆ ಗಿಡಗಳು ಸಾಕ್ತಾ ಇದೆ, ನಾನು ಅಡಿಕೆ ಗಿಡವನ್ನು ಸಾಕಣೆ ಮಾಡ್ತಾ ಇಲ್ಲ. ನನ್ನ ಜಮೀನಲ್ಲಿರುವ ಜೀವಿಗಳು ಸಾಕಣೆ ಮಾಡ್ತಾ ಇದೆ. ಆದರೆ ನಿಮ್ಮ ತೋಟವನ್ನು ನೀವು ಸಾಕಣೆ ಮಾಡ್ತಾಯಿದ್ದೀರಿ, ಹಾಗಾಗಿ ನಿಮ್ಮನ್ನು ಅದು ಯಾವ ಸಾಕುವುದು? ಇದೊಂದು ಪ್ರಶ್ನೆ ಬಂದೇ ಬರ್ತದೆ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.